ಕೊಡಿ ಸರ್ ಆನ್ಸರ್ ಕೊಡಿ. ಪತ್ರ ಇದೆ, ಪತ್ರ ಕೊಡೋಣ. ಏನಿಲ್ಲ, ಲಾಸ್ಟ್ ಟೈಮ್ ಬೆಳೆದಾಗ ನಂತರ ಒಂದು ತಿಂಗಳು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಾದ್ಮೇಲೆ ನಾವು ಸರ್ 29 5ನೇ ತಿಂಗಳು ಸರ್. ಇವತ್ತು ಎಷ್ಟು ತಿಂಗಳು ಸರ್? 9ನೇ ತಿಂಗಳು. 4 ತಿಂಗಳಾಗಿದೆ, ಕೆಲಸ ಆಗಿಲ್ಲ ಅಂದ್ರೆ ಏನು ಸರ್ ನೀವು ಚೇರಲ್ಲಿ ಕೂತ್ಕೊಬೇಕು? ನೀವು ಈ ಟೇಬಲ್ ಕೂತ್ಕೊಳಕ್ ನ್ಯಾಯ ಕೊಡಕ್ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಲ್ವಾ ಸರ್? ನೆಕ್ಸ್ಟ್ ಲೆಟರ್ ನೀವು ಕೊಡಕ್ಕಾಗುತ್ತೆ. ಎಷ್ಟು ಲೆಟರ್ ನಿಮ್ನ ಬೇಡ್ಕೊಬೇಕು, ನಿಮ್ ಕಾಲು ಇಟ್ಕೊಬೇಕಾ? ನಿಂತ್ಕೊಂಡು ಎಲ್ಲ ಬಿದ್ದು ಬಿಡ್ತೀವಿ ಕಾಲ್ಗೆ ಬಿಡ್ಬೇಕಾ ಸರ್? ಬಿಡೋಣ, ನಾವು ರೆಡಿ, ನಾವೆಲ್ಲದಕ್ಕೂ ರೆಡಿ. ನೀವು ಸರ್ಕಾರ ರೀತಿಯಲ್ಲಿ ನಮ್ಗೆ ನಿಮ್ಮ ಕಾನೂನಲ್ಲಿ ಏನಿದೆ ಅಷ್ಟು ಕೆಲಸ ಮಾಡಿ. ನೀವು ಕಾನೂನು ನೀರು ಕೆಲಸ ಮಾಡಿದ್ದ ನಾವು ಕೇಳಿಲ್ಲ, ನಾವು ಕೇಳಕ್ಕೂ ಬರೋದು ಇಲ್ಲ. ನಿಮ್ ಕಾನೂನಲ್ಲಿ, ನಿಮ್ಮ ಕಾನೂನು ಅಡಿಯಲ್ಲಿ ನೀವು ಕೆಲಸ ಮಾಡಿದ್ದ ನಿಮ್ಮನ್ನು ಕೇಳಿದ್ವಿ ನಾವು. ಇಲ್ಲಿ ಅಕ್ರಮ ಆಗ್ತಾ ಇದೆ, ದಯವಿಟ್ಟು ನಿಲ್ಲಿಸಿ. ನಿಮ್ಮ ಹತ್ಯೆಯಲ್ಲಿ ಬರುತ್ತೆ, ದಯವಿಟ್ಟು ಪ್ಲೀಸ್ ನಿಲ್ಲಿಸಿ ಸರ್. ನೀವ್ ಹೇಳಿದ್ರೆ ಆಯ್ತು ಸರ್, ನನ್ಗೆ ಒಂದ್ ತಿಂಗಳು ಟೈಮ್ ಕೊಡಿ ಅಂತ. ಈಗ 1 ತಿಂಗಳು ಹೋಗಿದೆ ನೋಡಿ ಸರ್. ನಿಮ್ ಜನ ನೋಡ್ಲಿ, 5ನೇ ತಿಂಗಳಲ್ಲಿ ಕೊಟ್ಟೋಗಿದ್ದೀರಿ. 29ನೇ ತಾರೀಕು, 6ನೇ ತಿಂಗಳು ಅಂತ ಇಟ್ಕೊಂಡ ಸರ್. ಇವತ್ತು 9ನೇ ತಿಂಗಳ. ಇದಕ್ಕೆ ಆನ್ಸರ್ ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಡಿ. ನೀವು ಬರೋದು ಹೆಂಗಿದ್ರು 12 ಗಂಟೆಗೆ ಬರ್ತೀರಾ ಕೆಲಸಕ್ಕೆ. ನಮ್ ಸಂಬಳ ಅಂತ ಬರುತ್ತೆ, ಅದೇ ಇವ ನೋಡ್ಕೊಂತ ಇದ್ರೆ ನನ್ಗೆ ಗೊತ್ತಿಲ್ಲ. ಏನ್ ಗ್ರಾಮ ಪಂಚಾಯತಿಗಳಿದಾವೆ, ಗ್ರಾಮ ಪಂಚಾಯತಿಗಳು ಡೆವಲಪ್ಮೆಂಟ್ ಆಗ್ಬಿಟ್ಟು ಸ್ವರಾಜ್ಯಗಳಾಗುತ್ತೆ ಅಂತ ನಮ್ಮ ವಾಜಪೇಯಿ ಅವರು ಹೇಳಿದ್ರು ಒಂದು ಕಾಲದಲ್ಲಿ. ಎಲ್ಲಿ ಸ್ವರಾಜ್ಯಗಳಾಗ್ತಾ ಇದೆ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.